ಮುಸಲ್ಮಾನರ ಹೆಣ್ಮಗಳು ಬಾನು ಮುಷ್ತಾಕ್ ದಸರಾ ಉದ್ಘಾಟಿಸಬಾರದು ಅಂತ ಪಟ್ಟು ಹಿಡಿದು ನಿಂತಿದ್ರಲ್ಲ ಪ್ರತಾಪ್ ಸಿಂಹ ಅವರ ಹೈಕೋರ್ಟಿನ ಆದೇಶ ನೋಡಿರ್ತೀರಾ ಬಿಡಿ. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರ ಆಯ್ಕೆಯನ್ನು ವಿರೋಧಿಸಿ ಪ್ರತಾಪ್ ಸಿಂಹ ಮತ್ತು ಕೆಲವರು ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದರು. ಬಾನು ಮುಷ್ತಾಕ್ ಅವರನ್ನ ದಸರಾ ಉದ್ಘಾಟಿಸೋಕೆ ಬಿಡಬಾರದು ಅನ್ನೋದು ಇವರ ವಾದವಾಗಿದೆ. ಆದರೆ ಈಗ ಆ ಅರ್ಜಿಗಳನ್ನು ಹೈಕೋರ್ಟ್ ವಜಾ ಮಾಡಿದೆ. ಇದನ್ನೇ ಇನ್ನೊಂದು ಸ್ವಲ್ಪ ವಿವರವಾಗಿ ಹೇಳಬೇಕು ಅಂದರೆ, ಅನ್ಯ ಧರ್ಮಕ್ಕೆ ಸೇರಿರುವಂತಹ ಬಾನು ಮುಷ್ತಾಕ್ ಅವರು ಹಿಂದೂಗಳ ಧಾರ್ಮಿಕ ಹಬ್ಬವಾಗಿರುವಂತಹ ದಸರಾ ಉದ್ಘಾಟನೆ ಮಾಡಿದ್ರೆ ನಮ್ಮ ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಮೂಲಭೂತ ಹಕ್ಕಿನ ಉಲ್ಲಂಘನೆಯಾಗುತ್ತೆ. ಹೀಗಾಗಿ ಅವರಿಗೆ ದಸರಾ ಉದ್ಘಾಟನೆ ಮಾಡೋಕೆ ಬನ್ನಿ ಅಂತ ಹೇಳಿ ರಾಜ್ಯ ಸರ್ಕಾರ ಏನು ಆಹ್ವಾನ ನೀಡಿದೆ, ಆ ಆಹ್ವಾನವನ್ನು ಹಿಂಪಡೆಯೋಕೆ ರಾಜ್ಯ ಸರ್ಕಾರಕ್ಕೆ ನೀವು ಸೂಚನೆ ನೀಡಬೇಕು ಅಂತ ಹೇಳಿ ಪ್ರತಾಪ್ ಸಿಂಹ ಅವರು ತಮ್ಮ ಅರ್ಜಿಯ ಮೂಲಕ ಹೈಕೋರ್ಟ್ಗೆ ಮನವಿ ಮಾಡಿಕೊಂಡ್ರು. ಇವರ ಹಾಗೆ ಇನ್ನೊಂದಿಬ್ಬರು ಕೂಡ ಸಾರ್ವಜನಿಕ ಹಿತಾಸಕ್ತಿಯ ಹೆಸರಿನಲ್ಲಿ ಅರ್ಜಿ ಹಾಕೊಂಡ್ರು. ಬಾನು ಮುಷ್ತಾಕ್ ಅವರು ಹಿಂದೂ ಸಂಪ್ರದಾಯದ ವಿರೋಧಿ ಮತ್ತೆ ಕನ್ನಡ ವಿರೋಧಿ ಹೇಳಿಕೆಯನ್ನ ನೀಡಿದ್ದಾರೆ. ದಸರಾ ಉದ್ಘಾಟನೆಗೆ ಆಯ್ಕೆಯಾದವರು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡೋದು ಶಿಷ್ಟಾಚಾರ, ಇದನ್ನ ಅವರು ಪಾಲಿಸಿಲ್ಲ. ಬಾನು ಮುಷ್ತಾಕ್ ಅವರಿಗೆ ಅರಿಶಿಣ ಕುಂಕುಮದ ಮೇಲೆ ನಂಬಿಕೆ ಇಲ್ಲ. ದಸರಾ ಹಿಂದೂ ಹಬ್ಬವಾಗಿದ್ದು ಜಾತ್ಯತೀತ ಹಬ್ಬವಲ್ಲ ಅಂತ ಹೇಳಿ ಪ್ರತಾಪ್ ಸಿಂಹ ಅವರ ಪರ ವಕೀಲರು ವಾದ ಕೂಡ ಮಾಡಿದರು. ಈ ಅರ್ಜಿಗಳ ವಿಚಾರಣೆ ನಡೆಸಿ ಪ್ರತಾಪ್ ಸಿಂಹ ಮತ್ತು ಇನ್ನುಳಿದವರ ಪರ ವಕೀಲರ ವಾದವನ್ನು ಆಲಿಸಿದಂತಹ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಮತ್ತು ನ್ಯಾಯಮೂರ್ತಿ CM ಜೋಶಿ ಅವರ ನೇತೃತ್ವದ ವಿಭಾಗೀಯ ಪೀಠ ಏನಿದೆ, ಪ್ರತಾಪ್ ಸಿಂಹ ಸೇರಿದಂತೆ ಎಲ್ಲರ ಅರ್ಜಿಯನ್ನು ವಜಾಗೊಳಿಸಿದೆ. ಅಷ್ಟೇ ಅಲ್ಲ, ಬಾನು ಮುಷ್ತಾಕ್ ಅವರನ್ನ ದಸರಾ ಉದ್ಘಾಟಕರಾಗಿ ಆಯ್ಕೆ ಮಾಡಲಾಗಿದೆಯಲ್ಲ, ಆ ಆಯ್ಕೆಯನ್ನು ಪ್ರಶ್ನಿಸೋಕೆ ನಿಮಗೆ ಸಾಂವಿಧಾನಿಕ ಮತ್ತು ಕಾನೂನಾತ್ಮಕ ಹಕ್ಕು ಏನಿದೆ ಹೇಳಿ ಅಂತಾನು ಹೈಕೋರ್ಟ್ ಇವರುಗಳಿಗೆ ವಾಪಸ್ ಪ್ರಶ್ನೆ ಹಾಕಿದೆ. ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡುವಂತಹ ಶಿಷ್ಟಾಚಾರವನ್ನು ಪಾಲಿಸೋದು ಬಿಡೋದು ಅವ್ರಿಗೆ ಬಿಟ್ಟು ವಿಚಾರ ಅಂತಾನು ಹೈಕೋರ್ಟ್ ಹೇಳಿ. ಅಂದರೆ ಬಾನು ಮುಷ್ತಾಕ್ ಅವ್ರಿಗೆ ಬಿಟ್ಟಿರುವಂತಹ ವಿಚಾರ, ಅದು ಅವ್ರು ನಿರ್ಧಾರ ಮಾಡ್ಕೊಳ್ಳಿ ಹೋಗ್ತಾರೋ ಬಿಡ್ತಾರೋ ಅಂತ ಹೇಳಿ. ಇದಕ್ಕೆ ನಾವು ಏನು ಹೇಳಕ್ಕಾಗೋದಿಲ್ಲ ಅನ್ನೋದನ್ನು ಕೂಡ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ರಾಜ್ಯ ಸರ್ಕಾರ ಆಯೋಜಿಸುವ ಕಾರ್ಯಕ್ರಮದಲ್ಲಿ ಭಿನ್ನ ಧರ್ಮದ ವ್ಯಕ್ತಿ ಭಾಗಿಯಾಗೋದು ಅರ್ಜಿದಾರರ ಅಂದರೆ ಪ್ರತಾಪ್ ಸಿಂಹ ಮತ್ತೆ ಉಳಿದವರ ಯಾವುದೇ ಕಾನೂನು ಅಥವಾ ಸಾಂವಿಧಾನಿಕ ಹಕ್ಕನ್ನು ಹೇಗೆ ಉಲ್ಲಂಘಿಸಿದಂತಾಗುತ್ತೆ, ಅಥವಾ ಭಾರತದ ಸಂವಿಧಾನದಲ್ಲಿ ಪ್ರತಿಪಾದಿಸಲಾಗಿರುವಂತಹ ಮೌಲ್ಯಗಳಿಗೆ ಬಾನು ಮುಷ್ತಾಕ್ ಅವರ ಆಯ್ಕೆ ಹೇಗೆ ವಿರುದ್ಧವಾಗುತ್ತೆ ಅನ್ನೋದನ್ನು ಸಾಬೀತುಪಡಿಸುವಲ್ಲಿ ಅರ್ಜಿದಾರರು ವಿಫಲವಾಗಿದ್ದಾರೆ. ಅಂದರೆ ಪ್ರತಾಪ್ ಸಿಂಹ ಮತ್ತು ಉಳಿದವರು ವಿಫಲವಾಗಿದ್ದಾರೆ. ಹೀಗಾಗಿ ಈ ಅರ್ಜಿಗಳನ್ನು ವಜಾಗೊಳಿಸಲಾಗಿದೆ ಅಂತ ಕೂಡ ಹೈಕೋರ್ಟ್ ತನ್ನ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಹೈಕೋರ್ಟು ಈ ಆದೇಶವನ್ನು ಕೊಟ್ಟಾದ ಮೇಲೆ ಅದನ್ನ ಮೀರಿ ವಾದ ಮಂಡಿಸೋಕೆ ಹೋದಂತಹ ಪ್ರತಾಪ್ ಸಿಂಹ ಅವರ ಪರ ವಕೀಲ S ಸುದರ್ಶನ್ ಅವರಿಗೆ ನಿಮಗೆ ದಂಡ ವಿಧಿಸಬೇಕಾಗುತ್ತೆ ಅಂತ ಹೇಳಿ ನ್ಯಾಯಮೂರ್ತಿಗಳು ತರಾಟೆಗೆ ಕೂಡ ತೆಗೆದುಕೊಂಡಿದ್ದಾರೆ. ವಿವಾದವೇ ಅಲ್ಲದಂತಹ ಬಾನು ಮುಷ್ತಾಕ್ ಅವರ ಆಯ್ಕೆ ವಿಚಾರವನ್ನ ವಿವಾದವನ್ನಾಗಿಸೋಕೆ ವಿಫಲ ಪ್ರಯತ್ನಗಳನ್ನು ನಡೆಸಿದಂತಹ ಪ್ರತಾಪ್ ಸಿಂಹ ಮತ್ತೆ ಕೋಮು ದ್ವೇಷ ಹರಡೋಕೆ ಯತ್ನಿಸಿದ ಬಿಜೆಪಿಗರಿಗೆ ಇದೀಗ ಹೈಕೋರ್ಟ್ ನೀಡಿರುವ ಆದೇಶ ಚಾಟಿ ಬೀಸಿದ ಹಾಗಿದೆ. ಶಿಷ್ಟಾಚಾರ ಪಾಲನೆಯ ಭಾಗವಾಗಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋದು ಬಿಡೋದು ಅವರ ವೈಯಕ್ತಿಕ ಆಯ್ಕೆ ಅನ್ನೋ ಮೂಲಕ ಬಾನು ಮುಷ್ತಾಕ್ ಅರಿಶಿಣ ಕುಂಕುಮ ಇಟ್ಟು ಚಾಮುಂಡೇಶ್ವರಿಗೆ ಪೂಜೆಯನ್ನ ಸಲ್ಲಿಸಿ ದೀಪ ಬೆಳಗಿ ದಸರಾ ಉದ್ಘಾಟಿಸೋದಾದರೆ ನಮ್ಮ ಅಭ್ಯಂತರವೇನೂ ಇಲ್ಲ ಅಂತಿದ್ದಂತಹ ಬಿಜೆಪಿ ನಾಯಕರಿಗೆ ಇದೀಗ ತಕ್ಕ ಉತ್ತರ ಕೊಟ್ಟಂತಾಗಿದೆ. ಸದ್ಯ ಮಾಜಿಯಾಗಿರುವ ಪ್ರತಾಪ್ ಸಿಂಹ ಅವರು ಸದಾ ಧರ್ಮದ್ವೇಷದ ಮಾತುಗಳನ್ನಾಡ್ತಾ ಎಲ್ಲೂ ಸಲ್ಲದ ಸ್ಥಿತಿಯಲ್ಲಿರುವ ಯತ್ನಾಳ್ ತರದವರು ದಸರಾ ಹಿಂದೂಗಳ ಧಾರ್ಮಿಕ ಹಬ್ಬ ಅಂತ ಹೇಳಿ ಧರ್ಮದ ಹೆಸರಿನಲ್ಲಿ ಜನರಿಗೆ ಮಂಕು ಬೂದಿಯನ್ನು ಎರಚಿ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳೋಕೆ ನಡೆಸಿದಂತಹ ತಂತ್ರ ಕುತಂತ್ರ ಎಲ್ಲವೂ ಈಗ ತಲೆ ಕೆಳಗಾಗಿದೆ. ರಾಜ್ಯ ಸರ್ಕಾರ ಮಾಡಿರುವಂತಹ ಬಾನು ಮುಷ್ತಾಕ್ ಅವರ ಆಯ್ಕೆ ಸಂವಿಧಾನದ ಆಶಯಕ್ಕೆ ತಕ್ಕನಾಗಿದೆ ಅನ್ನೋದನ್ನ ಹೈಕೋರ್ಟ್ ಆದೇಶ ಸಾರಿ ಹೇಳ್ತಾ ಇದೆ. ಜನಗಳನ್ನ ಪ್ರತ್ಯೇಕಿಸುವ ಒಡೆದಾಡುವ ಮಾತುಗಳನ್ನಾಡ್ತಾ ಬಂದಿರುವಂತಹ ಪ್ರತಾಪ್ ಸಿಂಹ ಅವರಿಗೆ ತಾಯಿ ಚಾಮುಂಡೇಶ್ವರಿ ಒಳ್ಳೆ ಬುದ್ಧಿ ಕೊಡ್ಲಿ. ಅವರು ಇನ್ನಾದರೂ ಎಲ್ಲರೊಳಗೊಂದಾಗುವಂತಹ ಪ್ರಯತ್ನ ನಡೆಸಲಿ ಅನ್ನೋದು ನಮ್ಮ ಆಶಯ.